ಹಾಯ್ ಹಲೋ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಸೀರೀಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ವಾಸು ಅವರ ಕಂಪನಿದು. ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಓಪನ್ ಮಾಡ್ತಾ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಪರ್ಟಿಕ್ಯುಲರ್ಲಿ ಚಿಕ್ಕ ಮಕ್ಕಳಿಗೋಸ್ಕರ. ಏನಪ್ಪ ಚಿಕ್ಕ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಕುತೂಹಲದಿಂದ ಕಾಯ್ತಿದ್ದಾರೆ. ಇದೇ ಕುತೂಹಲ ಮೇಂಟೈನ್ ಮಾಡ್ತಾ ಓಪನ್ ಮಾಡೇ ಬಿಡ್ತಾ ಇದ್ದೀನಿ. ಬೇರೆ ಏನೂ ಅಲ್ಲ, ಸ್ವರ್ಣಪ್ರಾಶನ ಅಂತ ಹೇಳಿಬಿಟ್ಟು ಸ್ವರ್ಣ ಬಿಂದು ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ಹೆಸರಿಡ್ತಾರೆ. ಸ್ವರ್ಣ ಅನ್ನೋದಂತೂ ಖಾಯಂ ಆಗಿರುತ್ತೆ. ಅದ್ರ ಪಕ್ಕ ಅವ್ರಿಗೆ ಪ್ರಾಶನ್ ಅಂತ ಒಂದು, ಬಿಂದು ಅಂತ ಒಂದು, ಇನ್ನೊಂದು ಏನೋ ನನಗೆ ಗೊತ್ತಿರೋದು ಎರಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ಬಳಸ್ತಾ ಇರುವಂಥದ್ದು ವಾಸು ಕಂಪನಿಯ ಪ್ರಾಡಕ್ಟ್ ಸ್ವರ್ಣಪ್ರಾಶನ ಅಂತ ಹೇಳಿಬಿಟ್ಟು ಡ್ರಾಪ್ಸ್. ಇದನ್ನು ಮಕ್ಕಳಿಗೆ ಹಾಕ್ತಾರೆ. ಯಾವ ಮಕ್ಕಳಿಗೆ? ಕೆಲವೊಬ್ರು ಹೇಳ್ತಾರೆ ಆಯುರ್ವೇದಿಕಲ್ಲಿ ಹುಟ್ಟಿದ ಮಗು ಅಂದರೆ ಹುಟ್ಟಿದ 1 ತಿಂಗಳ ನಂತರದಿಂದನೇ ಬಳಸ್ಬೋದು, ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ನನಗೂ ಈ ಮಾತು ಎಷ್ಟೊಂದು ಸಲ ಹೇಳಿದ್ರು, ಬಟ್ ನಾನು 3 ಮಂತ್ಸ್ ಕಂಪ್ಲೀಟ್ ಆಗಲಿ ಅಂತ ವೇಟ್ ಮಾಡಿ ಅಂದರೆ 4th ಮಂತ್ ಸ್ಟಾರ್ಟಿಂಗಿಂದ ಹಾಕೋಕ್ಕೆ ಯೂಸ್ ಮಾಡಿದ್ದೀನಿ. ಈಗ ನಮ್ಮ ಪಾಪುನ ಏಜ್ 1 ಇಯರ್ 2 ಮಂತ್ಸ್. ಇಷ್ಟಕ್ಕೆ ನಾನು ಶುರು ಮಾಡಿ 1 ಬಾಟಲ್ ಕಂಪ್ಲೀಟ್ ಆಗಿ ಇದು 2ನೇ ಬಾಟಲು. ಏನಪ್ಪ ಅಂತಂದರೆ ನಾವು ಡೈಲಿ 1 ಡ್ರಾಪ್ ಹಾಕಬೇಕಾಗುತ್ತೆ ಅಷ್ಟೇ. 5 ಇಯರ್ಸ್ವರೆಗೂ ಒಂದೇ ಡ್ರಾಪ್ ಹಾಕಬೇಕಾಗಿರೋದು. ಇದರಿಂದ ಯೂಸಸ್ ಏನು ಅಂತ ಹೇಳ್ತೀನಿ. ಮತ್ತು ಅದ್ರ ಜೊತೆಗೆ ಆಫ್ಟರ್ 5 ಇಯರ್ಸು ಬರೀ 2 ಡ್ರಾಪ್ ಹಾಕಬೇಕಾಗುತ್ತೆ. ಇದರ ಕಾಸ್ಟ್ ಬಂದುಬಿಟ್ಟು 1500 ರುಪೀಸ್ ಒಂದು ಬಾಟಲ್ಗೆ. ಒಂದರಲ್ಲಿ 50 ml ಇರುತ್ತೆ. ಕನಿಷ್ಠ 3 ತಿಂಗಳು ಬಳಸ್ಬೋದು ಅಂತ ಹೇಳ್ತಾರೆ. ಅಂದರೆ 100 ಡೇಸ್, 3 ಮಂತ್ಸ್ ಪ್ಲಸ್ 10 ಡೇಸ್, ಅಲ್ಲಿಗೆ ಒಂದು 100 ಡೇಸ್ ಬಳಸ್ಬೋದು ಅಂತಾರೆ. ನೀವು ಕರೆಕ್ಟಾಗಿ ಹಾಕಿದ್ರೂ ಸಮೇತ 3.5 ಮಂತ್ಸಿಗಿಂತ ಇನ್ನೂ ಜಾಸ್ತಿನೇ ನಾವು ಬಳಸಬಹುದು. ಈಗ ನಾನು ತೋರಿಸ್ದೆ ನೋಡ್ರಿ, ನಂದು ಆಲ್ರೆಡಿ 1 ಬಾಟಲ್ ಖಾಲಿಯಾಗಿ ಇನ್ನೊಂದು ಬಾಟಲ್ ತರಿಸಿದ್ದು. ಸುಮ್ಮನೆ ರಿವ್ಯೂ ಮಾಡಲ್ಲ ನಾನು. ಆನೆಸ್ಟಾಗಿ ಅದು ಚೆನ್ನಾಗಿದೆ ಅನಿಸಿದ್ರೆ ಮಾತ್ರ ನಾನು ನಿಮಗೆ ರಿವ್ಯೂ ಮಾಡೋದು. ಇದನ್ನು ಯಾವುದರಲ್ಲಿ ಮಾಡ್ತಾರೆ ಅಂದರೆ ಬಂಗಾರದ ಭಸ್ಮದಿಂದ ಮಾಡ್ತಾರೆ ಅಂತ ನಾನು ಒಂದು ವಿಡಿಯೋ ನೋಡಿದಾಗ ಗೊತ್ತಾಯಿತು. ಇದ್ರ ಜೊತೆ ಯಾಕೆ ಅಂದರೆ ಬಂಗಾರದ ಕಂಟೆಂಟು ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಥರ ಬಜೆ ಅದೆಲ್ಲದೂ ತೇಯಾವಾಗೂ ಸಮೇತ 1 ರೌಂಡ್ ಬಂಗಾರನ ತೆಗೀರಿ, ಅದು ಹೊಟ್ಟೆಗೆ ಹೋಗ್ಬೇಕು ಮಗುಗೆ ಅಂತಾರೆ. ಅದಕ್ಕೋಸ್ಕರ ಮೈನ್ಲಿ ಬಂಗಾರದ ಕಂಟೆಂಟ್, ಅದಕ್ಕೋಸ್ಕರ ಸ್ವರ್ಣ ಬಿಂದು ಅಂತ ಹೇಳ್ತಾರೆ ಅಥವಾ ಸ್ವರ್ಣಪ್ರಾಶನ ಅಂತಾರೆ. ಆ ಬಂಗಾರ ಅನ್ನೋ ಹೆಸರನ್ನ ಸ್ವರ್ಣ ಅಂತ ಹೇಳ್ತಾರೆ. ಅದ್ರ ಜೊತೆ ಬಜೆ ಹಾಕ್ತಾರೆ, ಶಂಖಪುಷ್ಟ, ಹನಿ, ಈ ಥರ ಮತ್ತು ಕೆಲವೊಂದಷ್ಟು 5 ಐಟಮ್ನ ಹಾಕ್ತಾರೆ. ಏನೇನಕ್ಕೆ ಅಂದರೆ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗಲಿ, ಇಮ್ಯುನಿಟಿ ಪವರ್ ಚೆನ್ನಾಗಾಗಲಿ, ಬಾಡಿ ಸ್ಟ್ರೆಂತ್ ಬರಲಿ, ಆನಂತರ ಅವರ ಕೇಪಬಿಲಿಟಿ ಚೆನ್ನಾಗಾಗಲಿ, ಅದರ ಜೊತೆಗೆ ಅವರ ರೋಗ ನಿರೋಧಕ ಶಕ್ತಿ ಕೂಡ ಇನ್ಕ್ರೀಸ್ ಆಗಲಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಬಜೆ ಏನಕ್ಕೆ ಹಾಕ್ತಾರೆ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗಲಿ. ಇನ್ ದ ಸೆನ್ಸ್ ಅವ್ರು ತಿಂದಿದ್ದು ಮೈಗತ್ಲಿ ಅಂಥೇಳಿ. ಹಾಗೆ ಮೆಮೊರಿ ಪವರಿಗೆ ಕೂಡ ಇದು ತುಂಬಾ ಯೂಸ್. ಹಾಗೆ ಇನ್ನೊಂದು ವಿಷಯ ಹೇಳೋದು ಮತ್ತೆ, ನಾನು ಆಗಲೇ ನಿಮಗೆ 2 ಬಾಟಲ್ ತೋರಿಸ್ದೆ. ಅದಕ್ಕೆ ರ್ಯಾಪರ್ ಇಲ್ಲ, ಇದಕ್ಕೆ ಬೇರೆ ಏನೋ ಹಾಕಿರ್ಬೋದು ನೀವು, ಅಥವಾ ಬೇರೆ ಯಾರ್ದು ಇಸ್ಕೊಂಬಂದಿರ್ಬೋದು. ಆ ಥರ ಎಲ್ಲ ರಿವ್ಯೂ ಬರೆಯೋಕ್ಕೆ ಹೋಗ್ಬೇಡ್ರಿ. ಸ್ವತಃ ನಾನೇ ಅದನ್ನು ಬಳಸಿ ಖಾಲಿ ಮಾಡಿದ್ದು. ಇನ್ನೊಂದು ಚೂರಿದೆ, ಅದು ಗೊತ್ತಾಗಿಲ್ಲ ಅದು ಮುಗ್ದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಅದು ರ್ಯಾಪರ್ ತೆಗೆದ್ರೇ ಗೊತ್ತಾಗೋದು ಖಾಲಿ ಆಗಿದೆಯೋ ಇಲ್ಲೋ ಅಂಥೇಳಿ. ಅದಕ್ಕೋಸ್ಕರ ಆ ರ್ಯಾಪರ್ ತೆಗ್ದಿದ್ದೀನಿ. ಬಟ್ ಬಾಟಲ್ ಸೇಮ್ ಅದೇನೇ, ನೀವು ಗಮನಿಸ್ಬೋದು ಬೇಕಾದರೆ ವಿಡಿಯೋದಲ್ಲಿ. ಇದು ನನ್ನ 2ನೇ ಬಾಟಲ್ ಓಪನ್ ಮಾಡಿರೋದು. ಈ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.